ಪಾವ್ ಭಾಜಿ ಮಾಡೋಕ್ಕೆ ಹಸಿ ಬಟಾಣಿ ತರೋಣ ಅಂತ ಅಂಗಡಿಗೆ ಹೋಗಿ ಈ ಹಸಿ ಬಟಾಣಿನ ಪ್ಯಾಕೆಟಲ್ಲಿತ್ತು ಸೆಲೆಕ್ಟ್ ಮಾಡಿ ತೊಗೊಂಡು ಬಂದು ಚೆನ್ನಾಗಿ ತೊಳೆದು ಬೇಯಿಸ್ಲಿಕ್ಕಿಟ್ಟೆ. ಬೇಯ್ತಾ ನೋಡ್ತಾ ಇದ್ದೀನಿ ನಾನು, ಇದು ಯಾಕೋ ಬಣ್ಣ ಬಿಡ್ತಾ ಇದೆಯಲ್ಲ ಅಂತ ಅನ್ನಿಸ್ತು. ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಾನು ಏನು ಮಾಡಿದೆ, ಈ ಬಟಾಣಿನ ಸ್ವಲ್ಪ ಮೇಲೆ ಎತ್ತಿ ನೋಡಿದರೆ ಓ, ಇದು ಒಣಗಿದ ಬಟಾಣಿನ ನೀರಲ್ಲಿ ಹಾಕಿ ಮೊಳಕೆ ಬರಿಸಿ ಆಮೇಲೆ ಇದಕ್ಕೆ ಬಣ್ಣ ಹಾಕಿದ್ದಾರೆ ಅಂತ ಕನ್ಕ್ಲೂಷನ್ಗೆ ಬಂದೆ. ನೋಡಿ ಯಾವ ರೀತಿ ಬಣ್ಣ ಹಾಕಿದ್ದಾರೆ. ನಾನು ಕೇಳೋದು, ಈ ಒಣಗಿದ ಬಟಾಣಿನ ಬಣ್ಣ ಹಾಕದೆ ಹಾಗೆ ಪ್ಯಾಕ್ ಮಾಡಿ ಕೊಡ್ಬೋದಲ್ವಾ? ಬಣ್ಣ ಯಾವ ಕರ್ಮಕ್ಕೆ ಹಾಕೋದು? ಯಾರ ಆರೋಗ್ಯ ಹಾಳು ಮಾಡಲಿಕ್ಕೆ? ಇದನ್ನು ಗಾಳಿಸಿ ನೋಡ್ತೇನೆ, ದೇವ್ರೇ, ಈ ಬಣ್ಣ ನೋಡಿ ನನಗೆ ಶಾಕ್ ಆಯಿತು. ಇದನ್ನೇ ನಾವು ತಿನ್ನೋದು, ನಮ್ಮ ಮಕ್ಕಳಿಗೆ ತಿನ್ನಿಸೋದು, ಯಾಕೆ ಈ ಥರ ಆಗ್ತಾಯಿದೆ ನೋಡಿ. ಇದನ್ನು ಇನ್ನೊಂದು ಸರ್ತಿ ನೀರು ಹಾಕಿ ತೊಳೆದೆ, ಚೆನ್ನಾಗಿ ಹಿಚ್ಕಿ ತೊಳೆದೆ. ಇದನ್ನು ನಾನು ಪುನಃ ಗಾಳಿಸಿ ನೋಡಿದರೆ ಇನ್ನೂ ಸ್ವಲ್ಪ ನೀರು ಹಸಿರು ಬಣ್ಣಕ್ಕೆ ಬಂತು. ಅಲ್ಲಿಗೆ ಸುಮ್ಮನಾಗಲಿಲ್ಲ ನಾನು. ನೋಡಿ ಸ್ವಲ್ಪ ಬಣ್ಣ ಲೈಟ್ ಆಗಿದೆ, ಆಯಿತಾ? ಮತ್ತೊಮ್ಮೆ ತೊಳೆಯೋಣ ಅಂತ ತೊಳೆದು ನೋಡ್ತೇನೆ ಇನ್ನೂ ಸ್ವಲ್ಪ ತಿಳಿಯಾಗಿತ್ತು ನೀರು. ಇದೇ ರೀತಿ ಒಂದು 4-5 ಸರ್ತಿ ತೊಳೆದು ಇದನ್ನು ಗಾಳಿಸಿ ಮತ್ತೆ ಬೇಯಲಿಕ್ಕಿಟ್ಟೆ. ಇದು ಸರಿಯಾಗಿ ಬೇಯಬೇಕಿತ್ತು ನನಗೆ, ಅದಕ್ಕೋಸ್ಕರ. ನನ್ನ ಪ್ರಶ್ನೆ, ಯಾಕೆ ಈ ರೀತಿ ಬಣ್ಣ ಹಾಕಿ ಆರೋಗ್ಯದ ಜೊತೆ ಆಟ ಆಡ್ತಾ ಇದ್ದೀರಾ? ಅಲ್ಲಿ ಬಾಂಬು ಬಿದ್ದಿದೆ, ಇಲ್ಲಿ ಬಾಂಬು ಬಿದ್ದಿದೆ, ಅಲ್ಲಿ ಯುದ್ಧ, ಇಲ್ಲಿ ಯುದ್ಧ. ಈ ಯುದ್ಧನ ನಾವು ಯಾವಾಗ ಗೆಲ್ಲಲಿಕ್ಕೆ? ನಮ್ಮ ಹೊಟ್ಟೆಗೆ ಸೀದಾ ಬಾಂಬ್ ಹಾಕ್ತಾ ಇದ್ದಾರಲ್ಲ. ಚಿಲ್ಲರೆ ಕಾಸಿನ ಆಸೆಗೋಸ್ಕರ ಬೇರೆಯವರ ಆರೋಗ್ಯದ ಜೊತೆ, ಅಮಾಯಕರ ಆರೋಗ್ಯದ ಜೊತೆ ಆಟ ಆಡ್ತಾ ಇದ್ದೀರಲ್ಲ. ಯಾಕೆ ಹೀಗೆ ಮಾಡ್ತೀರಿ? ನೀವು ಬೇರೆಯವರು ಇದೇ ರೀತಿ ಮಾಡಿದ್ದನ್ನು ನೀವು ತಿಂತೀರ ನಾಳೆ. ನಾವು ಯಾವ ರೀತಿ ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದು? ನೋಡಿ, ಇದು ಕಲರ್ ನೋಡಿ, 3 ಸಪ್ರೇಟ್ ವಿಶೇಷವಾದ ಹೋಲಿ ಹಬ್ಬಕ್ಕೆ ರೆಡಿ ಮಾಡಿದಂಥ ಬಣ್ಣ ಅಲ್ಲ ಇದು. ನಮ್ಮ ಹೊಟ್ಟೆಗೆ ಹಾಕಲಿಕ್ಕೆ ರೆಡಿ ಮಾಡಿದಂಥ ಬಣ್ಣ ಇದು. ಇದರಿಂದ ಹೇಗೆ ಪಾರಾಗೋದು? ಇದರಿಂದ ಹೇಗೆ ನಾವು ಮುಕ್ತಿ ಪಡೆಯೋದು? ನನಗೆ ಯಾರಾದರೂ ಒಬ್ಬರು ಈ ನನ್ನ ಸಮಸ್ಯೆಗೆ ಉತ್ತರ ಹೇಳ್ತೀರಾ? ಇದು ನೋಡಿ, ತೊಳೆದು ಕೊನೆಗೆ ಬೇಯಿಸ್ಲಿಕ್ಕಿಟ್ಟದ್ದು ಬಟಾಣಿ. ಇದು ಶಿವನೇ ಬಲ್ಲ.